सहनां भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये चतुर्थे पादे चतुर्भिः सूत्रैरुपनिबद्धे अस्मिन् पंचमे वायुक्रियाधिकरणे अस्मिन् अधिकरणे पंच सूत्राणि वर्तन्ते। न चत्वारि सूत्राणि वर्तन्ते। अस्मिन् अधिकरणे चत्वारि सूत्राणि वर्तन्ते। इदम् अधिकरणं पंचमम् अधिकरणम्। अस्मिन् पादे पंचमम् अधिकरणम्। अस्मिन् पंचमे वायुक्रियाधिकरणे तदुपनिबद्धं प्रथमं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः नवमं सूत्रम्। पादादितः नवमं सूत्रम्। सर्वाग्रे शंकर भगवत पूज्य पादानां सुप्रभात श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं नवमं सूत्रं तद्भाष्यभागं च यथाचार्यानुग्रहं विचारयामः। इदानीं सर्वप्राथम्येन श्री श्री शंकर भगवत पूज्य पादानां सुप्रभात श्लोकमेकं द्विवारं पठामः। ॐ पुण्णागचम्पककदम्बतमालपूग सेवन्तिकाकुटजकुण्डकुशेषयेभ्यः आदाय गन्धमलिलक्किलवासिमन्दम् हे संयमीन्द्र गुरुशङ्कर सुप्रभातम्। ॐ पुन्नागचम्पककदम्बतमालपूग सेवन्तिकाकुटजकुण्डकुशेषयेभ्यः आदाय गन्धमलिलक्किलवासिमन्दम् हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये द्वितीये अविरोधाध्याये चतुर्थे पादे पंचमम् चतुस्सूत्रात्मकम् वायुक्रियाधिकरणम्। ॐ
ನ ವಾಯುಕ್ರಿಯೆ ಪೃಥಗುಪದೇಶಾತ್ ಓಂ ಚಕ್ಷುರಾದಿವತ್ತು ತತ್ಸಹ ಶಿಷ್ಟ್ಯಾದಿಭ್ಯಃ ಓಂ ಅಕರಣತ್ವಾಚನ ದೋಷಸ್ತಥಾ ಹಿ ದರ್ಶಯತಿ ಓಂ ಪಂಚವೃತ್ತಿರ್ಮನೋವದ್ವ್ಯಪದಿಶ್ಯತೆ ಇಮಾನಿ ಚತ್ವಾರಿ ಸೂತ್ರಾಣಿ ತಸ್ಮಿನ್ ವಾಯುಕ್ರಿಯಾಧಿಕರಣೆ ಉಪನಿಬದ್ಧಾನಿ ಸಂತಿ ತಸ್ಮಿನ್ ವಾಯುಕ್ರಿಯಾಧಿಕರಣೆ ಉಪನಿಬದ್ಧಾನಿ ಸಂತಿ ಏತಾನಿ ಚತುಸ್ಸೂತ್ರಾಣಿ ಪ್ರಕೃತಂ ತತ್ರ ಪ್ರಥಮಂ ಸೂತ್ರಂ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ಇದಾನಿ ಪಶ್ಯಾಮಃ ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್ ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್ ಸಂಬಂಧ ಏನು ಇಲ್ಲಿ ಪ್ರಾಣಗಳನ್ನ ಕುರಿತು ವಿಚಾರ ಮಾಡ್ತಾ ಇದ್ದಾರೆ ಪಂಚಭೂತಗಳನ್ನ ಕುರಿತು ವಿಚಾರ ಮಾಡಿದ್ದಾಯಿತು ಮನಸ್ಸನ್ನ ಕುರಿತು ವಿಚಾರ ಮಾಡಿದ್ದಾಯಿತು ಬುದ್ಧಿಯನ್ನ ಕುರಿತು ವಿಚಾರ ಮಾಡಿದ್ದಾಯಿತು ವಿಚಾರ ಮಾಡಿ ಏನು ತೀರ್ಮಾನ ಮಾಡಿದ್ದಾಯಿತು ಎಲ್ಲವೂ ಕೂಡ ಈ ಪರಬ್ರಹ್ಮದ ಕಾರ್ಯವೇ ಆಗಿದೆ ಯಾವುದೊಂದಕ್ಕೂ ಕೂಡ ಸ್ವತಂತ್ರವಾದ ಅಸ್ತಿತ್ವ ಎನ್ನುವುದು ಇಲ್ಲವೇ ಇಲ್ಲ ಯಾವಾಗ ಮೂರು ಕಾಲಗಳಲ್ಲಿಯೂ ಮೂರು ಅವಸ್ಥೆಗಳಲ್ಲಿಯೂ ಇಲ್ಲ ಅಂತ ತೀರ್ಮಾನ ಮಾಡಿತ್ತು ಈಗ ಅವೆಲ್ಲ ಆದ ನಂತರ ಈ ಪ್ರಾಣಗಳನ್ನ ಕುರಿತು ವಿಚಾರ ಮಾಡ್ತಾ ಇದ್ದಾರೆ ಆಯ್ತು ಅವೆಲ್ಲ ಹೋಗ್ರಿ ಬಿಡಿ ಪಂಚಭೂತಗಳಾಗಲಿ ಮನಸ್ಸಾಗಲಿ ಬುದ್ಧಿ ಆಗಲಿ ಅಂತಃಕರಣ ಎಲ್ಲ ಅವೆಲ್ಲ ಕಾರ್ಯ ಅಂತ ಆಗಲಿ ಆದರೆ ಈ ಪ್ರಾಣಗಳಿಗೆ ಏನ್ ಸ್ವಾಮಿ ಹೇಳ್ತಾ ಇದ್ದೀರಾ ಈ ಪ್ರಾಣಗಳು ಸೃಷ್ಟಿಗಿಂತ ಮುಂಚೆಯೂ ಕೂಡ ಇತ್ತು ಯಾಕೆ ಪ್ರಾಣನ ವ್ಯಾಪಾರ ಇಲ್ಲದೆ ಇದ್ರೆ ಏನು ಇಲ್ಲ ಸೃಷ್ಟಿಗಿಂತ ಮುಂಚೆಯೂ ಈ ಪ್ರಾಣಗಳು ಇತ್ತು ಅಂತಕ್ಕಂಥ ಒಂದು ವಿಚಾರವನ್ನ ಇದು ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಪ್ರಾಣಗಳು ಅಂತಂದ್ರೆ ಏನಪ್ಪ ಪ್ರಾಣಗಳು ಎಷ್ಟಿವೆ ಅಂತ ತೀರ್ಮಾನ ಮಾಡಿ 7 8 9 10 11 13 ಸಂಖ್ಯೆಗಳನ್ನು ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ ಆದ್ದರಿಂದ ಯಾವುದನ್ನ ಹಿಡಿಯಬೇಕು ಎಂಬುದಾಗಿ ಜಿಜ್ಞಾಸೆಯುಂಟಾಗಲಾಗಿ ಪ್ರಾಣಗಳು 11 ಎಂಬುದಾಗಿ ತೀರ್ಮಾನ ಆಯಿತು ಒಂದು ಈ ಜ್ಞಾನೇಂದ್ರಿಯಗಳು ಮತ್ತೆ ಅದಕ್ಕೆ ಕರ್ಮೇಂದ್ರಿಯಗಳು ಮತ್ತೆ ಮನಸ್ಸು ಅಂತಃಕರಣ 11 ತೀರ್ಮಾನ ಆಯ್ತು ಈಗ ಈ 11 ಅಂತ ಆದ್ಮೇಲೆ ಆಯ್ತು ಸ್ವಾಮಿ 11 ಆದ್ರೆ ಈ ಮುಖ್ಯ ಪ್ರಾಣನ ಕಥೆ ಏನು ಅದಕ್ಕಿಂತ ಮುಂಚೆ ಇನ್ನೊಂದನ್ನು ನೋಡೋಣ ಈ ಪ್ರಾಣಗಳಿದ್ವಲ್ಲ ಇವುಗಳು ಎಷ್ಟು ಪರಿಮಾಣದವುಗಳು ಯಾವುದು ಏತೆ ಪ್ರಾಣ ಕಿಂ ಪರಿಮಾಣ ಈ ಪರಿಮಾಣ 11 ಇದೆಯಲ್ಲ ಎಷ್ಟು ಪರಿಮಾಣಗಳು ಅಂದ್ರೆ ಏನು ಅದಕ್ಕೆ ಹೇಳಿದ್ರು ಇವೆಲ್ಲ ಅಣು ಪ್ರಮಾಣ ಇವಕ್ಕೆಲ್ಲದಕ್ಕೂ ಪ್ರಮಾಣ ಹೇಳ್ತಾ ಅಣು ಪ್ರಮಾಣ ಅಂತ ಹೇಳಿದ್ರು ಆ ಅಣು ಪ್ರಮಾಣ ಅಂತ ಹೇಳ್ಬಿಟ್ಟು ನಂತರ ಹೇಳಿದ್ರು ಈ ಮುಖ್ಯ ಪ್ರಾಣ ಅಂತ ಇದ್ದಾನಲ್ಲ ಇವನೂ ಕೂಡ ಏನು ಇವರಿಗಿಂತ ಭಿನ್ನನಾಗಿಲ್ಲ ಇವನೂ ಕೂಡ ಕಾರ್ಯವೇ ಅಂತ ಹೇಳಿ ಮತ್ತೆ ಈಗ ಹೇಳ್ತಾ ಇದ್ದಾರೆ ಮುಖ್ಯ ಪ್ರಾಣನ ಸ್ವರೂಪವನ್ನ ಕುರಿತು ವಿಚಾರ ಮಾಡ್ತಾ ಇದ್ದಾರೆ ಪ್ರಕರಣ ಯಾವುದು ಮುಖ್ಯ ಪ್ರಾಣದ ಪ್ರಕರಣ ಯಾತಕ್ಕೆ ಮುಖ್ಯ ಪ್ರಾಣ ಎನ್ನುವಂಥವನು ಈಗ ಈ ಒಂದು ಸೃಷ್ಟಿಗಿಂತ ಪೂರ್ವದಲ್ಲಿಯೂ ಇದ್ದ ಅದೇನು ಯಾವ ಸಿದ್ಧಾಂತ ಇದು ದ್ವೈತ ಸಿದ್ಧಾಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಏಕಮೇವಾದ್ವಿತೀಯಂ ಬ್ರಹ್ಮ ಆಯ್ತು ಯಾವಾಗ ಯಾವಾಗ ಅಂತ ಇಲ್ಲವೇ ಇಲ್ಲ ಕಾಲವೇ ಇಲ್ಲವೇ ಯಾವಾಗ ಸೃಷ್ಟಿಗಿಂತ ಮುಂಚೆ
ಏಕಮೇವಾದ್ವಿತೀಯಂ ಬ್ರಹ್ಮ ಸದೇವ ಸೌಮ್ಯದಮಗ್ರ ಆಸೀತ್ ಅಂದ್ರೆ ಯಾವಾಗ ಅಂತ ಪ್ರಶ್ನೆನೇ ಬರೋದಲ್ಲಪ್ಪ. ಯಾವಾಗ ಅಂತ ಅನ್ನೋದು ಯಾವಾಗ? ಅಯ್ಯ ಯಾವಾಗ ಅಂದ್ರೆ ಯಾವಾಗ? ಕಾಲ. ಕಾಲ ಯಾವಾಗ ಆಯ್ತು? ಸೃಷ್ಟಿ ಆದ್ಮೇಲೆ ಆಯ್ತು. ಹೀಗಾಗಲ್ಲ. ಯಾವಾಗ ಅಂತ ಹೇಳಿ ಪ್ರಶ್ನೆಯೇ ಬರೋಲ್ಲ. ಕಾಲವೂ ಇಲ್ಲ, ದೇಶವೂ ಇಲ್ಲ ಅಂದೇನಾಯ್ತು, ಯಾವಾಗ ಎಲ್ಲಿ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಈ ಒಂದು ವಿಚಾರವನ್ನ ಹೇಳಿ ಈಗ ಹೇಳ್ತಾ ಇದ್ದಾರೆ ನೋಡಿ, ಈ ಮುಖ್ಯ ಪ್ರಾಣನು ಕಾರ್ಯದಲ್ಲ ಅಂತ ಹೇಳೋದಾಯ್ತು. ಈಗ ಈ ಮುಖ್ಯ ಪ್ರಾಣನ ಸ್ವರೂಪವನ್ನ ಕುರಿತು ವಿಚಾರ ಮಾಡ್ತಾ ಇದ್ದಾರೆ. ಈ ಮುಖ್ಯ ಪ್ರಾಣದ ಸ್ವರೂಪ ಏನು ಅಂತಕ್ಕಂಥದ್ರ ವಿಚಾರ ಮಾಡಿ ಇಲ್ಲಿಂದ ಅದಕ್ಕೆ 4 ಸೂತ್ರಗಳು. 4 ಸೂತ್ರಗಳಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್. ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್. ನ ವಾಯುಕ್ರಿಯೆ, ಇದು ಒಂದೇ ಪದ. ವಾಯುಕ್ರಿಯೆ, ವಾಯುಕ್ರಿಯೆ ಅಂತಕ್ಕಂಥದ್ದೇನು? ವಾಯುಕ್ರಿಯೆ ಅಂತ ಬಂದಿದೆಯಲ್ಲ, ಸಪ್ತವಿಭಕ್ತಿ ಏಕವಚನ ಅಲ್ಲ. ವಾಯುಕ್ರಿಯೆ ಅಂತಕ್ಕಂಥದ್ದು ಸಮಸ್ತ ಪದ. ವಾಯುಶ್ಚ ಕ್ರಿಯಾಚ ವಾಯುಕ್ರಿಯೆ, ಒಂದು ಸಮಾಸ ಆಗಿರ್ತಕ್ಕಂಥದ್ದು. ವಾಯು ಮತ್ತು ಕ್ರಿಯೆ ಯಾವುದೂ ಅಲ್ಲ. ನ ವಾಯುಕ್ರಿಯೆ ಪೃಥಕ್ ಉಪದೇಶಾತ್ ಇದು ಚತುಷ್ಪದಾತ್ಮಕಮಿದಂ ಸೂತ್ರ. 4 ಪದ ಇರ್ತಕ್ಕಂಥ ಸೂತ್ರ. ಇದಕ್ಕೆ ಅನ್ವಯ ಹೇಗಾಗುತ್ತೆ ಅಂದ್ರೆ ನೋಡಿ, ನ ಅಂತಂದ್ರೆ ಏನು? ನ ಅಲ್ಲ. ಅಲ್ಲ ಏನಲ್ಲ ಅಂತಂದ್ರೆ ಯಾವುದು ಅಲ್ಲ, ಯಾವುದು ಅಲ್ಲ, ಏನಲ್ಲ ಅಂದ್ರೆ ಯಾವುದು ಅಲ್ಲ ಅಂತಂದಾಗ ಮುಖ್ಯ ಪ್ರಾಣ. ಯಾಕೆ ಇದು ಮುಖ್ಯ ಪ್ರಾಣದ ಪ್ರಕರಣ. ಮುಖ್ಯ ಪ್ರಾಣ ನ, ಮುಖ್ಯ ಪ್ರಾಣನು ಅಲ್ಲ. ಇವಾಗ ಯಾವುದು ಅಲ್ಲ ಅಂದ್ರೆ ಉತ್ತರ ಸಿಕ್ತು, ಮುಖ್ಯ ಪ್ರಾಣ ಅಂತ. ಏನಲ್ಲ, ಏನಲ್ಲ ಅಂದ್ರೆ ವಾಯುಕ್ರಿಯೆ. ವಾಯುಶ್ಚ ಕ್ರಿಯಾ ಚ ವಾಯುಕ್ರಿಯೆ. ಮುಖ್ಯ ಪ್ರಾಣನು ವಾಯುಕ್ರಿಯೆಯು ಅಲ್ಲ, ವಾಯುಕ್ರಿಯೆಗಳು ಅಲ್ಲ. ವಾಯುವು ಅಲ್ಲ, ಕ್ರಿಯೆಯೂ ಅಲ್ಲ. ಮುಖ್ಯ ಪ್ರಾಣ ಏನು? ಇತರ ವಾಯುಗಳಿಗಿಂತ ಬೇರೆ. ಮತ್ತು ಇವನು ಕ್ರಿಯಾತ್ಮಕ ಪ್ರಾಣಶಕ್ತಿ, ಹಾಗೆ ಹೀಗೆ ಚಲಶಕ್ತಿ ಇವನಿಗೆ ಜಡಾತ್ಮಕ ಯಾವುದಲ್ಲ. ವಾಯು ಕ್ರಿಯೆ ಯಾವುದು? ಇದು ಹೇಗೆ ಗೊತ್ತಾಗುತ್ತೆ? ಕುತಃ ಅದೇ ತಸ್ಮಾತ್ ಕಾರಣ ಅಂತ ಇತ್ಯುಕ್ತೆ ಪೃಥಗುಪದೇಶಾತ್. ಪೃಥಕ್ ಉಪದೇಶಾತ್. ಪೃಥಕ್ ಯಾವುದು? ಅಸ್ಯ ಪ್ರಾಣಸ್ಯ ಪೃಥಗುಪದೇಶಾತ್. ಈ ಪ್ರಾಣನನ್ನ ಬೇರೆಯಾಗಿಯೇ ಹೇಳಿದ್ದಾರೆ. ಎಲ್ಲಿ? ಶ್ರುತಿಗಳಲ್ಲಿ. ಏನಾಯ್ತು? ಮುಖ್ಯ ಪ್ರಾಣ ನ ವಾಯುಕ್ರಿಯೆ. ಕುತಃ? ಪ್ರಾಣಸ್ಯ ಪೃಥಗುಪದೇಶ. ಅಸ್ಯ ಪ್ರಾಣಸ್ಯ ಮುಖ್ಯ ಪ್ರಾಣಸ್ಯ ಪೃಥಗುಪದೇಶ ಅಂತ ಹೇಳಿ ಇದು ಬೇರೆಯಾಗಿ ಹೇಳಿದ್ದಾರೆ. ಮುಖ್ಯ ಪ್ರಾಣನನ್ನ ಬೇರೆಯಾಗಿ ಹೇಳಿದ್ದಾರೆ. ಅದೇನು? ವಾಯುವಿಗಿಂತಲೂ ಬೇರೆಯಾಗಿ. ಯಾವುದು? ಈ 11 ವಾಯು ಎಲ್ಲ ಹೇಳಿದ್ನಲ್ಲ, ಅವುಗಳಿಗಿಂತಲೂ ಬೇರೆಯಾಗಿ, ಮತ್ತೆ ಕ್ರಿಯೆಗಿಂತಲೂ ಬೇರೆಯಾಗಿ ಹೇಳಿದ್ದಾರೆ. ಬೇರೆಯಾಗಿ ಹೇಳಿದ್ದಾರೆ ಅಂದ್ರೆ ಅದಲ್ಲ ಅಂತಾಯ್ತು. ಅದೇ ಆಗಿದ್ದಿದ್ರೆ ಅದನ್ನೇ ಸೇರಿಸ್ಬಿಡ್ತಾ ಇದ್ರು. ಹೀಗೆ ಮುಖ್ಯ ಪ್ರಾಣ ನ ವಾಯುಕ್ರಿಯೆ ಕುತಃ ಪ್ರಾಣಸ್ಯ ಏತಸ್ಯ ಪೃಥಗ್ ಉಪದೇಶ. ಅಂದ್ರೆ ಮುಖ್ಯ ಪ್ರಾಣನು ವಾಯು ಮತ್ತು ಕ್ರಿಯೆಗಳಲ್ಲ. ಏಕೆಂದರೆ ಮುಖ್ಯ ಪ್ರಾಣನನ್ನು ಬೇರೆಯಾಗಿಯೇ ಉಪದೇಶಿಸಿರುವುದರಿಂದ. ಎಲ್ಲಿ? ಶ್ರುತಿಗಳಲ್ಲಿ. ಇದನ್ನು ತೀರ್ಮಾನ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾತಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ ಅಂದ್ರೆ, ಮೊಟ್ಟ ಮೊದಲು ಏನನ್ನ ಪ್ರತಿಜ್ಞೆ ಮಾಡಿತ್ತೋ, ಏನಂತ ಹೇಳಿತ್ತೋ, ಈ ಒಂದು ಬ್ರಹ್ಮವೊಂದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಮತ್ತು ಈ ಒಂದು ಬ್ರಹ್ಮಜ್ಞಾನದಿಂದಲೇ
ಸಂಸಾರವು ನಿವೃತ್ತಿಯಾಗಿ ಬಿಡುತ್ತದೆ. ಮತ್ತೆ ಈ ಬ್ರಹ್ಮಜ್ಞಾನವೇ ಪುರುಷಾರ್ಥ. ಇದೇ ಪುರುಷಾರ್ಥ. ಪುರುಷಾರ್ಥ ಅಂದ್ರೆ 4 ಪುರುಷಾರ್ಥಗಳೆಲ್ಲ ಇರ್ತಕ್ಕಂಥದ್ದು ಒಂದೇ ಪುರುಷಾರ್ಥ. ಅದ್ಯಾವುದು? ಅದೇ ಮೋಕ್ಷ. ಅಂದ್ರೆ ಏನು? ಈ ಒಂದು ವ್ಯವಹಾರಕ್ಕೋಸ್ಕರ ದ್ವೈತ ಪ್ರಪಂಚದಲ್ಲಿ 4 ಹೇಳಿದ್ದಾರೆ, ಸರಿ. ಅದು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಹೇಳಿ ಅಲ್ಲೂ ಕೂಡ ಈ ಧರ್ಮಾರ್ಥ ಕಾಮಗಳನ್ನ ತ್ರಿವರ್ಗ ಅಂತಲೂ ಮತ್ತೆ 4ನೆಯ ಮೋಕ್ಷವನ್ನ ಅಪವರ್ಗ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ನಿಜವಾಗಿ ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ಏನು? ಒಂದೇ ಒಂದು ಪುರುಷಾರ್ಥ. ಅದೇ ಯಾವುದದು? ಈ ಅಪವರ್ಗ ಅಂತಕ್ಕಂಥ. ಹೀಗೆ ಇದು ಇಂಥದ್ದು ಏನಾಗಿದು ಅಲ್ಲಿ ಏನು? ಯಾವುದೊಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆ. ಯಾವುದೊಂದನ್ನು ತಿಳಿದರೆ ಅದೇ ಪುರುಷಾರ್ಥ. ಮತ್ತು ಅದನ್ನ ತಿಳಿದರೆ ಎಲ್ಲ ಸಂಸಾರದಿಂದ ನಿವೃತ್ತಿ ಅಂತ ಹೇಳಿದ್ರಲ್ಲ. ಇದು ಯಾವಾಗ ಆಗುತ್ತೆ ಅಂದ್ರೆ ಯಾವುದೋ ಒಂದು ತತ್ವ ಇದ್ದಾಗ ಆಗುತ್ತೆ. ಒಂದು ತತ್ವ ಇದ್ದಾಗ ಆಗುತ್ತೆ ಹೊರತು ಬ್ರಹ್ಮಕ್ಕಿಂತ ಬೇರೆಯಾಗಿ ಇನ್ನೊಂದು ತತ್ವ ಅಂತ ಇದ್ದು ಬಿಟ್ಟಿದ್ದರೆ ಆಗ ಬ್ರಹ್ಮವನ್ನು ತಿಳಿದರೆ ಇಷ್ಟೆಲ್ಲ ಪ್ರಯೋಜನವಾಗುತ್ತೆ ಅಂತ ಹಾಗಿರ್ಲಿಲ್ಲ. ಈಗ ಅದೂ ಇದೆಯಲ್ಲ, ಅದನ್ನು ತಿಳ್ಕೊಂಡ್ರೆ ಆಗೋದಿಲ್ಲ. ಆಗುತ್ತಲ್ಲ, ಪ್ರಶ್ನೆ ಬರುತ್ತೆ. ಆಗೋಲ್ಲ. ಯಾಕೆಂದ್ರೆ ಒಂದೇ ಇರಬೇಕು. ಅಲ್ಲಿಗೇನಾಯ್ತು? ಬ್ರಹ್ಮದ ಏಕಮೇವಾದ್ವಿತೀಯತ್ವ. ಯಾವಾಗ? ಸೃಷ್ಟಿಗಿಂತ ಮುಂಚೆಯೂ ಮತ್ತೆ ಸ್ಥಿತಿ ಕಾಲದಲ್ಲಿಯೂ ಮತ್ತೆ ಯಾವಾಗಲೂ ಕೂಡ ಏಕಮೇವಾದ್ವಿತೀಯತ್ವ ಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದ. ಇದರಲ್ಲಿ ಸಂದೇಹ ಬರ್ಬೋದು ಅಂತ ಯಾವುದು? ಈ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಇರ್ಬೇಕಲ್ಲ. ಯಾಕೆ? ಶ್ರುತಿಗಳಲ್ಲಿ ಇದೆ. ಇಲ್ಲಿ ಯಾವುದನ್ನು ಕೂಡ ಸಂದೇಹ ಸಂಶಯ ಮಾಡ್ತಾ ಇರ್ತಕ್ಕಂಥದ್ದು ಶ್ರುತಿಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದಲ್ಲ. ಶ್ರುತಿಯಲ್ಲಿ ಇರ್ತಕ್ಕಂಥದ್ದೇ. ಶ್ರುತಿಯಲ್ಲಿಯೂ ಹೀಗೆ ಹೇಳ್ಬಿಟ್ಟಿದ್ದಾರಲ್ಲ ಅಂತ ಹೇಳಿದಾಗ ಇಲ್ಲ, ಅದಕ್ಕೆ ಈ ಅರ್ಥವನ್ನು ಮಾಡಬೇಕು ಅಂತ ಹೇಳಿ ಅದು ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಶ್ರುತಿಗಳಿಗೆ ಈ ಅರ್ಥವನ್ನು ಮಾಡಬೇಕು ಎಂಬುದಾಗಿ ನಿರ್ಣಯ ಮಾಡತಕ್ಕಂತಹ ಶಾಸ್ತ್ರವೇ ಬ್ರಹ್ಮಸೂತ್ರಗಳು. ಇಲ್ಲಿ ಈ ಒಂದು ಸೂತ್ರಕ್ಕೆ ಅರ್ಥ ನೋಡ್ಕೊಂಡಾಯ್ತು. ಈಗ ಭಾಷ್ಯ ಭಾಗವನ್ನ ನೋಡೋಣ. ಮೊಟ್ಟ ಮೊದಲು ಏನು? ಇದಕ್ಕೇನು ಪೂರ್ವ ಪಕ್ಷ ಏನು? ಏನ್ ಹೇಳಿದ್ರು? ಮುಖ್ಯ ಪ್ರಾಣವು ವಾಯುಕ್ರಿಯೆಗಳಲ್ಲ ಅಂತ ಹೇಳಿದ್ರು. ಮುಖ್ಯ ಪ್ರಾಣ ವಾಯುಕ್ರಿಯೆಗಳಲ್ಲ ಅಂತ ಹೇಳಿದ ಮೇಲೆ ಏನಾಯ್ತು? ಪೂರ್ವ ಪಕ್ಷ ಏನು? ಇಲ್ಲ, ಮುಖ್ಯ ಪ್ರಾಣಗಳು ಕೂಡ ವಾಯುಕ್ರಿಯೆಗಳೇ ಆಗಿವೆ. ಯಾಕೆ ಸಂಶಯ ಬಂತು? ಸಂಶಯ ನಾವು ಹೇಳ್ತಾ ಇಲ್ಲ, ಶ್ರುತಿಗಳಲ್ಲಿಯೇ ಇದು ಉದ್ಧಾರವಾಗಿದೆ. ಶ್ರುತಿಗಳಲ್ಲಿ ಹೇಳ್ಬಿಟ್ಟಿದ್ದಾರೆ ಹೀಗೆ ಅಂತ ಹೇಳಿ ಪೂರ್ವ ಪಕ್ಷವನ್ನು ಮಾಡಿ, ಹೌದಪ್ಪ ಶ್ರುತಿಗಳಲ್ಲಿ ಹೇಳಿದ್ದಾರೆ, ಆದರೆ ಪೂರ್ವಾಪರವನ್ನು ನೋಡಬೇಕು. ತಾತ್ಪರ್ಯ ನಿರ್ಣಯ ಮಾಡಬೇಕಾದಾಗ ಏನು? ಈ ಒಂದು ಉಪಕ್ರಮ, ಉಪಸಂಹಾರ ಮುಂತಾದ 6 ಲಿಂಗಗಳು ಇದೆ. ಅದನ್ನು ನೋಡಿಕೊಂಡು ತಾತ್ಪರ್ಯ ನಿರ್ಣಯ ಮಾಡಬೇಕು. ಅದನ್ನೆಲ್ಲ ನೋಡಿದಾಗ ಈ ಒಂದು ತಾತ್ಪರ್ಯ ನಿರ್ಣಯವಾಗುತ್ತೆ ಅಂತ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. 189ನೇ ಭಾಷ್ಯ ಭಾಗ. ಸ ಪುನಃ ಮುಖ್ಯ ಪ್ರಾಣ ಕಿಂ ಸ್ವರೂಪ. ನೋಡಿ, ಕಿಂ ಸ್ವರೂಪ ಅಂತ ಇದೆ. ಇದು ಕಿಂ ಸ್ವರೂಪ ಬೇರೆ ಬೇರೆ ಪದ ಅಲ್ಲ. ಕಿಂ ಸ್ವರೂಪ ಒಂದೇ ಪದ ಇದು. ಕಿಂ ಸ್ವರೂಪ ಅಂದ್ರೆ ಅರ್ಥವೇ ಆಗೋದಿಲ್ಲ. ಯಾಕೆ? ಸ್ವರೂಪ ಅಂತಂದ್ರೆ ಪುಲ್ಲಿಂಗ ಆಯಿತು, ಕಿಂ ಅಂತಕ್ಕಂಥದ್ದು ನಪುಂಸಕಲಿಂಗ ಆಯಿತು. ಆದ್ದರಿಂದ ಇದು ಒಂದೇ ಪದ. ಇದು ಕಿಂ ಸ್ವರೂಪ. ಕಿಂ ಸ್ವರೂಪಂ ಯಸ್ಯ ಸಹ ಕಿಂ ಸ್ವರೂಪ. ಸಹ ಕಿಂ ಸ್ವರೂಪ ಪುಲ್ಲಿಂಗ. ಒಂದೆರಡು ಕಿಂ ಅಂದ್ರೆ ಈ ಪ್ರಾಣನು ಯಾವ ಸ್ವರೂಪದವನು ಇತಿ ಇದಾನೀಂ ಜಿಜ್ಞಾಸ್ಯತೆ ಎಂಬುದನ್ನ ಈಗ ನಾವು ಜಿಜ್ಞಾಸೆ ಮಾಡುತ್ತೇವೆ ಅಂತ ಹೇಳಿ
ಏನ್ ಜಿಜ್ಞಾಸೆ ಮಾಡಿದ್ರೆ ಜಿಜ್ಞಾಸೆ ಮಾಡಿದ್ರೆ ಮೊದಲು ಏನ್ ತೋರುತ್ತೆ ನಮಗೆ ಅಂದ್ರೆ ತತ್ರ ಪ್ರಾಪ್ತಂ ತಾವತ್ ಅಂದ್ರೆ ತತ್ರ ತಾವತ್ ಪ್ರಾಪ್ತಂ ತಾವತ್ ಮೊದಲಿಗೆ ಮೊದಲಿಗೆ ನಮ್ಗೆ ಏನ್ ತೋರುತ್ತೆ ಏನ್ ಪ್ರಾಪ್ತವಾಗುತ್ತೆ ಅಂದ್ರೆ ಶ್ರುತೇರ್ವಾಯು ಪ್ರಾಣ ಇತಿ ವಾಯು ಪ್ರಾಣ ಇತಿ ಅಂದ್ರೇನು ಈ ವಾಯುವೇ ಪ್ರಾಣವಾಗಿದ್ದಾನೆ ವಾಯುವೇ ಪ್ರಾಣವು ಎಂಬತಕ್ಕಂಥದ್ದು ಆಗುತ್ತೆ ಅಂತ ಏನು ಮುಖ್ಯ ಪ್ರಾಣ ವಾಯುವಲ್ಲ ಕ್ರಿಯೆ ಅಲ್ಲ ಅಂತಂತ ಸಿದ್ಧಾಂತ ಪೂರ್ವ ಪಕ್ಷವ ಏನು ತೋರುತ್ತೆ ಇಲ್ಲ ಈ ಮುಖ್ಯ ಪ್ರಾಣನು ಏನಾಗಿದ್ದಾನೆ ವಾಯುವಾಗಿದ್ದಾನೆ ಅವನೇ ವಾಯು ಅಂತ ಅನ್ನೋದು ಗೊತ್ತಾಗುತ್ತಲ್ಲ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಶ್ರುತೇರ್ವಾಯು ಪ್ರಾಣ ಇತಿ ಶ್ರುತೇ ಅದೇನು ಶ್ರುತಿಯಿಂದ ನಮಗೆ ಗೊತ್ತಾಗ್ತದೆ ಶ್ರುತಿ ವಾಕ್ಯ ಇದೆ ಇದಕ್ಕೆ ಏನು ವಾಯುವೇ ಪ್ರಾಣ ಎಂಬುದಾಗಿ ಶ್ರುತಿ ವಾಕ್ಯವಿದೆ ಅದೇ ಅರ್ಥ ನೀವ್ ಹೆಂಗ್ ಸ್ವಾಮಿ ಈ ಒಂದು ಮುಖ್ಯ ಪ್ರಾಣವು ವಾಯುವೂ ಅಲ್ಲ ಅಲ್ಲ ಅಂತ ಹೇಳ್ತಾ ಇದ್ದೀರಿ ಶ್ರುತಿ ಇದೆಯಲ್ಲ ಮುಖ್ಯ ಪ್ರಾಣ ವಾಯುವೇ ಮುಖ್ಯ ಪ್ರಾಣ ಅಂತ ಇದೆಯಲ್ಲ ಎಲ್ಲಪ್ಪ ಇದೆ ಏವಂ ಶ್ರೂಯತೆ ನೋಡಿ ಇಲ್ಲಿದೆ ಅಂದ್ಬಿಟ್ಟು ಹೀಗೆ ಶ್ರುತಿಯ ಹೀಗಲ್ದೆ ಸ್ವಾಮಿ ಇರೋದು ಏನಂತೇಳಿ ಯಹ ಪ್ರಾಣ ಸ ವಾಯು ನೋಡಿ ಎಷ್ಟೊಂದು ನೇರವಾಗಿ ಹೇಳ್ಬಿಟ್ಟಿದ್ದಾರೆ ಯಹ ಪ್ರಾಣ ಸಹ ವಾಯು ಯಾವುದು ಪ್ರಾಣವೋ ಅದೇ ವಾಯುವಾಗಿದೆ ಸ ಏಷ ವಾಯು ಪಂಚವಿಧ ಇಂತಹ ವಾಯುವು ಅಂದ್ರೆ ಪ್ರಾಣನು ಪಂಚವಿಧನಾಗಿದ್ದಾನೆ 5 ವಿಧನಾಗಿದ್ದಾನೆ ಯಾವುದು ಪ್ರಾಣೋಪಾನ ಧ್ಯಾನ ಉದಾನ ಸಮಾನ ಪ್ರಾಣಾಪಾನ ಧ್ಯಾನ ಉದಾನ ಸಮಾನ ಅಂತ 5 ವೃತ್ತಿಗಳವನಿಗೆ 5 ವಿಧವಾಗಿ ವಿಂಗಡಿಸಲ್ಪಟ್ಟಿದ್ದಾನೆ ಅಂತ ಹೇಳಿ ಆ ಪ್ರಾಣನೇ ವಾಯುವಾಗಿದ್ದಾನೆ ವಾಯುವೇ ಪ್ರಾಣನು ಅಂತ ಹೇಳೋದಕ್ಕೆ ಶ್ರುತಿ ಪ್ರಮಾಣ ಹೇಳಿದ್ರು ಇನ್ನು ಸ್ವಾಮಿ ಶ್ರುತಿ ಪ್ರಮಾಣ ಬಿಟ್ಟಾಕಿ ಹೋಗದೆ ಬೇರೆಯ ದರ್ಶನದವರು ಏನ್ ಹೇಳ್ತಾರೆ ನಮ್ಮ ದರ್ಶನ ಬೇಡಲೇಬೇಡಿ ಯಾವುದು ವೇದಾಂತ ದರ್ಶನ ಬೇಡ ಬೇರೆಯ ದರ್ಶನದವರಾರು ಏನ್ ಹೇಳ್ತಾರೆ ಅವರೇನು ಈ ಮುಖ್ಯ ಪ್ರಾಣ ವಾಯುವು ಅಲ್ಲ ಕ್ರಿಯೆಯೂ ಅಲ್ಲ ಅಂತ ಹೇಳ್ತಾರ ಅಂದ್ರೆ ಅವರು ಹಾಗೆ ಹೇಳ್ತಾ ಇಲ್ಲ ಅವರೂ ಕೂಡ ಏನ್ ಹೇಳ್ತಾ ಇದ್ದಾರೆ ಈ ವಾಯು ಪ್ರಾಣನೇ ವಾಯು ಅಂತ ಹೇಳ್ತಾ ಇದ್ದಾರೆ ಯಾರವರು ದರ್ಶನಾಂತರದವರು ಅಂತಂದ್ರೇನು ಸಾಂಖ್ಯರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಏನ್ ಸ್ವಾಮಿ ವೇದಾಂತ ಶಾಸ್ತ್ರ ಒಂದೇ ಅಲ್ಲ ಸಾಂಖ್ಯ ಶಾಸ್ತ್ರದಲ್ಲೂ ಈ ತರ ಹೇಳಿದ್ದಾರೆ ಸಾಂಖ್ಯ ದರ್ಶನದಲ್ಲೂ ಇದೆ ಇದು ಅಂದ್ರೆ ಎಷ್ಟು ವ್ಯಾಪಕವಾಗಿದೆ ಇದು ವಾಯುವೇ ಪ್ರಾಣ ಎಂಬತಕ್ಕಂಥದ್ದು ಎಷ್ಟು ವ್ಯಾಪಕವಾಗಿದೆ ಕೇವಲ ವೇದಾಂತ ಸಿದ್ಧಾಂತದಲ್ಲಿ ಅಲ್ಲ ಸಾಂಖ್ಯ ಸಿದ್ಧಾಂತದಲ್ಲೂ ಇದು ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟ ಏನಂತ ಅಥವಾ ತಂತ್ರಾಂತರ್ಯಾಭಿಪ್ರಾಯಾತ್ ಸಮಸ್ತ ಕರಣ ವೃತ್ತಿ ಪ್ರಾಣ ಇತಿ ಪ್ರಾಪ್ತ ಇಲ್ಲಿ ಸಮಸ್ತ ಕರಣ ವೃತ್ತಿ ಪ್ರಾಣ ಇತಿ ಈ ತಂತ್ರಾಂತರೀಯ ಅಭಿಪ್ರಾಯ ತಂತ್ರಾಂತರೇ ನಿಬದ್ಧಂ ತಂತ್ರಾಂತರೀಯಂ ಅಂದ್ರೇನು ತಂತ್ರಾಂತರದಲ್ಲಿ ಅನ್ಯತ್ ತಂತ್ರಾಂತರೇ ಉಪನಿಬದ್ಧಂ ತಂತ್ರಾಂತರೀಯಂ ಹೀಗೆ ಅಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಅಲ್ಲಿ ಹೇಳಿರ್ತಕ್ಕಂತಹ ಒಂದು ತಂತ್ರಗಳಿಂದ ಬೇರೆಯ ತಂತ್ರ ಅಂದ್ರೆ ಅದು ಸಿದ್ಧಾಂತಗಳಿಂದ ಏನು ಗೊತ್ತಾಗತ್ತೆ ಅಂದ್ರೆ ಸಮಸ್ತ ಕರಣ ವೃತ್ತಿ ಪ್ರಾಣ ಆಯ್ತು ಈ ಪ್ರಾಣ ಅಂದ್ರೆ ಸಮಸ್ತ ಕರಣ ವೃತ್ತಿ ಎಲ್ಲ ಕರಣಗಳ ವೃತ್ತಿಯೇ ಪ್ರಾಣ ಎಂಬುದಾಗಿ ಗೊತ್ತಾಗುತ್ತೆ ಅಂದ್ರೆ ಏನು ಪ್ರಾಣನು ವಾಯುವೂ ಆಯ್ತು ಮತ್ತೆ ಕ್ರಿಯೆಯೂ ಆಯ್ತು ಎಲ್ಲ ವೃತ್ತಿ ಬೇಕಾದ್ರೆ ಕ್ರಿಯೆ ಬರ್ಬೇಕಲ್ಲ
ವ್ಯಾಪಾರ ಅನ್ಬೇಕಾರೆ ಇತಿ ಪ್ರಾಪ್ತಿ ಏವಂ ಹಿ ಈ ರೀತಿಯಾಗಲ್ವೇ ತಂತ್ರಾಂತರೀಯ ಯಾವುದು ಈ ಸಾಂಖ್ಯ ಅವರು ಸಾಂಖ್ಯ ದರ್ಶನ ತಂತ್ರಾಂತ ಸಾಂಖ್ಯ ಆಚಕ್ಷತೆ ಈ ರೀತಿಯಾಗಲ್ವೇ ಹೇಳ್ತಾ ಇದ್ದಾರೆ. ಹಿ ಅಂತ ಹಾಕಿದ್ದಾರೆ. ಹಿ ಅಂತಂದ್ರೆ ಅಯ್ಯೋ ಇದು ಪ್ರಸಿದ್ಧವಾಗಿದೆಯಲ್ಲ ಸ್ವಾಮಿ, ಏನು ವಾಯುವೇ ಪ್ರಾಣ ಪ್ರಾಣ ಅಂತಕ್ಕಂಥದ್ದು ಸಾಂಖ್ಯರು ಹಾಗೆ ಹೇಳ್ತಾ ಇದ್ದಾರೆ ಅಲ್ವೇ ಅಂತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕ ಆಚಕ್ಷೆ ಸಾಮಾನ್ಯ ಕರಣವೃತ್ತಿ ಪ್ರಾಣಾದ್ಯ ವಾಯವ ಪಂಚ ಸಾಂಖ್ಯಕಾರಿಕೆ ಉದ್ಧಾರ ಮಾಡಿದ್ರು. ಏನು ಈ ಒಂದು ಕರಣವೃತ್ತಿ ಸಾಮಾನ್ಯ ಕರಣವೃತ್ತಿ ಕರಣವೃತ್ತಿ ಇರ್ತಕ್ಕಂಥದ್ದು ಇದು ಶ್ರೀಲಿಂಗ ಸಾಮಾನ್ಯ ಸಮಾನವಾದ ಕರಣವೃತ್ತಿ ಇದೆಯಲ್ಲ ಅದು ಪ್ರಾಣವೇ ಮೊದಲಾದ 5 ವಾಯುಗಳು ಪ್ರಾಣಾದ್ಯ ವಾಯವ ಪಂಚ ಸಾಮಾನ್ಯ ಕರಣವೃತ್ತಿ. ಈ ವಾಯು 5 ಕರಣವೃತ್ತಿ ಸಾಮಾನ್ಯ ಕರಣವೃತ್ತಿ. ಹೀಗಾಗಿ ಏನಾಯ್ತು, ನೀವು ಏನು ನ ವಾಯುಕ್ರಿಯೆ ಪ್ರಸಂಗೋಪದೇಶ ಅಂತ ಹೇಳ್ಬಿಟ್ಟು ಮುಖ್ಯ ಪ್ರಾಣ ನ ವಾಯುಕ್ರಿಯೆ ಅಂತ ಹೇಳಿದ್ರಲ್ಲ, ಮುಖ್ಯ ಪ್ರಾಣದ ವಾಯು ಮತ್ತು ಕ್ರಿಯೆಗಳಲ್ಲ ಅಂತ ಹೇಳಿದ್ರಲ್ಲ, ಇದು ತಪ್ಪು. ಎಲ್ಲೂ ಹೇಳಿದ್ದಾರೆ. ಮತ್ತೆ ಈ ಶ್ರುತಿ ಬಿಟ್ಟು ತಂತ್ರಾಂತರದಲ್ಲೂ ಹೇಳಿದ್ದಾರೆ, ಸಾಂಖ್ಯಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ, ತರ್ಕಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ ಅಂತ ಹೇಳಿದ್ರಿಂದ ಇದಕ್ಕೇನಿವಾಗ ಸಿದ್ಧಾಂತವನ್ನು ಹೇಳಬೇಕು. ಎಲ್ಲಕ್ಕೂ ಕೂಡ ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ಏನ್ರಿ ಪ್ರಾಣ ಒಂದು ಅಂತ ಹೇಳ್ಬೋದಾಗಿತ್ತು. ಏನಂತ ಏನಪ್ಪ ಹೇಳ್ತಾ ಇದೀಯ ನೀನು, ಪ್ರಾಣ ಅಂತ ಒಂದು ತತ್ವ ಇದೆಯಾ? ಪ್ರಾಣ ಅಂತ ಅನ್ನೋದನ್ನ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ಮೇಲೆ ಅದಕ್ಕೆ ವಾದ ವಿವಾದ ಏನು ಬಂತು ಹೇಳ್ಬಿಡೋದಾಗಿತ್ತಲ್ಲ. ಯಾಕೆ ಹೇಳಲಿಲ್ಲ? ಪದವಾಕ್ಯ ಪ್ರಮಾಣ 4 ಸೂತ್ರ ಯಾಕೆ ಮಾಡಿದ್ರು ಅಂದ್ರೆ ಆ ತರಹ ಹೇಳಿದ್ರೆ ಏನಂತಾರೆ, ನಿಮ್ ಸಿದ್ಧಾಂತ ನಿಲ್ಲೋದೇ ಇಲ್ಲ. ಏನು ಗೊತ್ತಿಲ್ಲ ಕಣ್ರಿ, ತರ್ಕ ಗೊತ್ತಿಲ್ಲ, ಮೀಮಾಂಸ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲ, ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ಅಂದ್ಬಿಟ್ಟು 2 ವಾಕ್ಯ ಹೇಳ್ಬಿಡ್ತಾರೆ. ಹಾಗಲ್ಲ, ಏನ್ ಹೇಳಿದ್ರು ಕೂಡ ಪದವಾಕ್ಯ ಪ್ರಮಾಣದಿಂದ ಸಿದ್ಧ ಮಾಡಿ ಅದರ ಮೂಲಕವಾಗಿ ಈ ಪರಮ ಸಿದ್ಧಾಂತವನ್ನು ಹೇಳಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ನಾವು ಬೇಕಾದ್ರೆ ಹೇಳ್ಕೋಬೋದಷ್ಟೇ. ಯಾಕೆ ನಮ್ಮ ತರ್ಕ ಗೊತ್ತಿಲ್ಲ, ಮೀಮಾಂಸ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಯಾಕೆ ವಾದ ಮಾಡೋಕೆ ನಮ್ಗೆ ಗೊತ್ತಿಲ್ಲ. ಏನ್ರಿ ಪೂರ್ವಪಕ್ಷ ಬಂದ್ಬಿಡ್ತು, ಏನ್ರಿ ವಾಯುಕ್ರಿಯೆ ನ ವಾಯುಕ್ರಿಯೆ ಅಂತ ಹೇಳ್ಬಿಟ್ರಲ್ಲ, ಈಗ ಇದೆಯಲ್ಲ ಅಂತ ಹೇಳ್ಬಿಟ್ರೆ ಅದನ್ನ ಪ್ರಮಾಣ ಪೂರ್ವಕವಾಗಿ ಪದಪೂರ್ವಕವಾಗಿ ನಮಗೆ ಸಿದ್ಧ ಮಾಡೋದಕ್ಕೆ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಏನ್ ಹೇಳ್ತಾರೆ ನಾವು, ಇಲ್ಲ ಕಣ್ರಿ ನೀವು ತಿಳ್ಕೊಂಡಿರೋದೇ ತಪ್ಪು, ನಿಮ್ಗೆ ಗೊತ್ತಾಗಿದ್ರೇನ್ರಿ ಇದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಒಂದೇ ಮಾತು ಮೂರೈತು. ಆವಾಗ ಅವ್ರೇನ್ ಹೇಳ್ತಾರೆ, ಇವನ ಹತ್ರ ವಾದ ಮಾಡಿ ಪ್ರಯೋಜನ ಇಲ್ಲಪ್ಪ, ಇವನ್ಗೇನು ಗೊತ್ತಿಲ್ಲ, ಸರಿ ಆಯ್ತು ಸ್ವಾಮಿ ಹೋಗಪ್ಪ ಅಂತ ಕಳಿಸ್ತಾರೆ. ಅದಲ್ಲ, ಈಗ ಯಾವ ಸೂತ್ರ ಪ್ರಸ್ಥಾನ ಇರತಕ್ಕಂಥದ್ದು ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಬೇಕು. ಸಿದ್ಧ ಮಾಡಿ ನಂತರ ಹೇಳಬೇಕು. ಅಯ್ಯೋ ಇಷ್ಟೆಲ್ಲ ಮಾಡೋದಲ್ಲ ನೋಡಿ, ಇವೆಲ್ಲ ಯಾವ ದೃಷ್ಟಿಯನ್ನು ಹೇಳಿದಿವತ್ತೆ, ಎಲ್ಲವೂ ಕೂಡ ಅಧ್ಯಾರೋಪ. ಮತ್ತೆ ಈ ಪರಮಾತ್ಮನ ಪರಮಾರ್ಥ ಯಾವುದು, ಏಕಮೇವಾದ್ವಿತೀಯತ್ವ. ಪಾರಮಾರ್ಥಿಕ ದೃಷ್ಟಿಯಿಂದ, ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಯಾವುದನ್ನೂ ಕೂಡ ಅಲ್ಲಿಗಳಿತಾ ಇಲ್ಲ, ಎಲ್ಲವನ್ನೂ ಕೂಡ ಒಪ್ಪಿದ್ದೇವೆ ಎಂಬತಕ್ಕಂಥದ್ದನ್ನ ಸಿದ್ಧ ಮಾಡಿ ತೋರಿಸ್ತಕ್ಕಂತಹ ಶಾಸ್ತ್ರವೇ ಸೂತ್ರದ ಪ್ರಸ್ಥಾನ. ಇಲ್ಲಿ ಈ ಒಂದು ರೀತಿ ಇದೆಯಲ್ಲ, ಅದನ್ನ ಸಿದ್ಧ ಮಾಡತಕ್ಕಂಥ ರೀತಿ ಅದು ಮಾತ್ರ. ಅದು ನೋಡಿ, ಆ ಸಿದ್ಧ ಮಾಡಿರ್ತಕ್ಕಂತಹ ರೀತಿ ಇದೆಯಲ್ಲ ಅದೂ ಕೂಡ ಅದ್ವಿತೀಯ. ಆ ರೀತಿ ಅನುಸರಿಸಿದ್ದಾರಲ್ಲ ಭಗವತ್ಪಾದ ಶಂಕರರು, ಯಾವ ರೀತಿ ಅನುಸರಿಸಿದ್ದಾರೆ, ಯಾವ ಒಂದು ದೃಷ್ಟಾಂತ ಮತ್ತೆ ಶ್ರುತಿ ವಾಕ್ಯ ಎಲ್ಲವೂ ಕೂಡ ಉಪಯೋಗಿಸಿ ಪದ ವಾಕ್ಯ ಪ್ರಮಾಣ ಉಪಯೋಗ ಸಿದ್ಧ ಮಾಡಿದ್ದಾರಲ್ಲ, ಇವು ಕೂಡ ಒಂದು ಅದ್ವಿತೀಯವಾದ ವಿಧಾನ.
ಇಂತಹ ವಿಧಾನ ಈ ತರಹ ಒಂದು ಈ ಯಾವುದು ನ್ಯಾಯದ ಭಾವದಿಂದ ಸಿದ್ಧ ಮಾಡಿರ್ತಕ್ಕಂಥ ಇನ್ನೊಂದು ಶಾಸ್ತ್ರ ಇಲ್ಲ. ಸಾಂಖ್ಯವೇ ಆಗಲಿ ತಗೊಳ್ಳಿ, ನಾವು ನೋಡಿದ್ದೀವಲ್ಲ ಎಲ್ಲವನ್ನೂ ಕೂಡ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿಯೇ ನಿರಾಕರಣೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಇದು ಕೂಡ ಈ ರೀತಿ ವಿಧಾನ ಮತ್ತೆ ಇದೆಯಲ್ಲ ಇವೆಲ್ಲವೂ ಕೂಡ ಅದ್ವಿತೀಯ. ಮತ್ತೆ ಇದನ್ನ ಮಾಡಿದಂತಹ ನಿರೂಪಣೆ ಮಾಡಿದಂತಹ ಭಗವತ್ಪಾದ ಶಂಕರರು ಅದ್ವಿತೀಯ. ಮತ್ತೆ ಇವರು ಬೋಧಿಸಿರತಕ್ಕಂತಹ ಶ್ರುತಿ ಸಿದ್ಧವಾಗಿರತಕ್ಕಂತಹ ತತ್ವವೂ ಕೂಡ ಯಾವುದು, ಅದು ಕೂಡ ಅದ್ವಿತೀಯ. ಅದ್ವಿತೀಯ ತತ್ವನೇ ಎಲ್ಲವೂ ಅದ್ವಿತೀಯ. ಅದ್ವಿತೀಯ ಅಂದ್ರೇನು? ಬರೀ ಅದ್ವಿತೀಯವಲ್ಲ, ಏಕಮೇವ ಅದ್ವಿತೀಯಂ ಅಷ್ಟೆ. ನೋಡೋಣ ಈಗ ಸಿದ್ಧಾಂತ ಏನ್ ಹೇಳ್ತಾರೆ ನೋಡೋಣ. ಈಗ ಹೇಳ್ಬಿಟ್ಟ, ಇಲ್ಲ ಮುಖ್ಯ ಪ್ರಾಣ ಏನು, ವಾಯು ಕ್ರಿಯೆ ಎರಡೂ ಅಷ್ಟೆ. ಯಾಕೆ ವಾಯುವೇ ಪ್ರಾಣ, ಪ್ರಾಣವೇ ವಾಯು ಹೇಳಿಬಿಟ್ಟಿದ್ದಾರೆ ಕೃತಿಯಲ್ಲಿ. ಏನ್ ಹೇಳ್ತಾರೆ ನೋಡಿ. 10ನೇ ಭಾಷೆ ಪತ್ರೋಚ್ಯತೆ ನೋಡಿ. ಇದಕ್ಕೆ ನೋಡಪ್ಪ ಪೂರ್ವ ಪಕ್ಷಿ, ನಿನ್ನ ಎಂದು ಆಕ್ಷೇಪಣೆ ಎಲ್ಲ ಮುಗೀತೇನಪ್ಪ, ಇನ್ನು ಏನಾದ್ರು ಆಕ್ಷೇಪಣೆ ಹೇಳ್ಬಿಡು, ಒಟ್ಟಿಗೆ ನಾವು ಎಲ್ಲದಕ್ಕೂ ಸಮಾಧಾನವನ್ನು ಹೇಳ್ತೇವೆ ಅಂಥೇಳಿ. ಪತ್ರೋಚ್ಯತೆ ಅಂತಂದ್ರೆ ಒಂದೇ, ಮತ್ತೆ ಅತ್ರ ಸಮಾಧೀಯತೆ ಅಂದ್ರೆ ಒಂದು. ಈಗ ನಾವು ಸಮಾಧಾನವನ್ನು ಹೇಳ್ತೇವೆ. ಏನು? ನ ವಾಯು ಪ್ರಾಣ ನಾಪಿ ಕರಣ ವ್ಯಾಪಾರ. ಎರಡು ಒಂದೇ ಒಂದು ಪದ. ಏನು? ವಾಯುವು ಪ್ರಾಣ ಎಂಬುದಾಗಿ ಹೇಳಿದೆಯಲ್ಲ, ಅದು ಸರಿಯಲ್ಲ ನ. ಮತ್ತು ಈ ಸಾಂಖ್ಯ ಸಿದ್ಧಾಂತದಲ್ಲಿ ಈ ಕರ್ಣ ವ್ಯಾಪಾರವನ್ನ ವಾಯು ಅಂತ ಹೇಳಿದ್ದಾರಲ್ಲ, ಎಲ್ಲಿ? ತಂತ್ರಾಂತರೀಯ ಅಭಿಪ್ರಾಯಾತ್ ಸಮಸ್ತ ಕರ್ಣವೃತ್ತೇ ಪ್ರಾಣ ಇತಿ ಅಂತ ನೀನು ಹೇಳಿದ್ಯಲ್ಲಪ್ಪ, ಅದು ಕೂಡ ಸರಿಯಲ್ಲ. ಒಂದು ಇದನ್ನ ನಾವು ಸಾಂಖ್ಯರ ಸಿದ್ಧಾಂತವನ್ನ ನಿರಾಕರಣೆ ಮಾಡುವಾಗ ಹೇಳಿದ್ವಿ. ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹೇಳಿದ್ವಿ ಆ ಸಂದರ್ಭಕ್ಕೆ ತಕ್ಕಂತೆ. ಇಲ್ಲಿ ಹೇಳ್ತಾ ಇದ್ದೇವೆ ಇದೇ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ. ಏನು? ಎರಡೂ ಅಲ್ಲ. ನ ವಾಯು ಪ್ರಾಣ ನಾಪಿ ಕರಣ ವ್ಯಾಪಾರ ಕುತಃ ಯಾತಕ್ಕೆ ಪೃಥಗ್ ಉಪದೇಶ. ನೋಡಿ, ಇದು ಕೂಡ ಸೂತ್ರರೂಪವಾಗಿರತಕ್ಕಂಥ ವಾಕ್ಯಗಳಿವು. ಸೂತ್ರ, ಅದಕ್ಕೆ ಸೂತ್ರರೂಪವಾಗಿರತಕ್ಕಂಥ ಸಮಾಧಾನವನ್ನು ಕೊಟ್ಟು ನಂತರ ಅದನ್ನ ಈ ವ್ಯಾಸ ಪದ್ಧತಿಯಿಂದ ಅದನ್ನು ವಿಸ್ತಾರ ಮಾಡಿ ಹೇಳುದು. ವ್ಯಾಕರಣ ಪದ ಮತ್ತು ಮೀಮಾಂಸೆ ತಗೊಂಡು ವಿಸ್ತಾರವಾಗಿ ಹೇಳ್ತಕ್ಕಂಥದ್ದು ಸಮಾಸ ವ್ಯಾಸ ಪದ್ಧತಿ. ಇದನ್ನು ಅನುಸರಿಸಿರ್ತಕ್ಕಂತಹದ್ದು ಶಂಕರ ಭಗವತ್ಪಾದರು ಇಲ್ಲಿ ಈ ಒಂದು ಶಾಸ್ತ್ರದಲ್ಲಿ. ಸಮಾಸ ವ್ಯಾಸ ಪದ್ಧತಿ. ಮೊಟ್ಟ ಮೊದಲಿಗೆ ಆ ಒಂದು ಸಮಾಧಾನವನ್ನ ಒಂದು ಮಾತ್ರ ಹೇಳ್ಬಿಡೋದು, ಆಮೇಲಿಂದ ಅದಕ್ಕೆ ನಿಧಾನವಾಗಿ ಎಳೆಯಾಗಿ ಅದನ್ನ ವಿಶ್ಲೇಷಿಸಿ ನಿರ್ಧಾರ ಮಾಡತಕ್ಕಂಥದ್ದು. ಇದು ಏನು? ವಾಯೋಸ್ತಾವತ್ ಪ್ರಾಣಸ್ಯ ಪೃಥಗುಪದೇಶೋ ಭವತಿ. ವಾಯೋಸ್ತಾವತ್ ಪ್ರಾಣಸ್ಯ. ಇಲ್ಲಿ ಹೇಗೆ ಗೊತ್ತಾಗುತ್ತೆ? ವಾಯೋ ಅಂತಕ್ಕಂಥದ್ದು ಏನು? ಷಷ್ಠಿ ವಿಭಕ್ತಿ. ಪ್ರಾಣಸ್ಯ ಅದು ಷಷ್ಠಿ ವಿಭಕ್ತಿ. ಏನು? ವಾಯುವಿನ, ಪ್ರಾಣದ ಅಂತ ಅರ್ಥವೇ ಇಲ್ಲ. ಇಲ್ಲಿ ವಾಯೋ ಅಂತಕ್ಕಂಥದ್ದು ಯಾವ ವಿಭಕ್ತಿ? ಷಷ್ಠಿ ವಿಭಕ್ತಿ ಅಲ್ಲ, ಇದು ಪಂಚಮಿ ವಿಭಕ್ತಿ. ಉಕಾರಾಂತ ಪುಲ್ಲಿಂಗ ವಾಯು ಶಬ್ದ ಶಂಭು ಶಬ್ದವತ್. ಶಂಭೋಹೋ ಅಂತಕ್ಕಂಥದ್ದು ಯಾವುದು? ಪಂಚಮಿ ವಿಭಕ್ತಿಯೂ ಹೌದು, ಷಷ್ಠಿ ವಿಭಕ್ತಿಯೂ ಹೌದು. ಆದರೆ ಇಲ್ಲಿ ಪಂಚಮಿ ವಿಭಕ್ತಿ ಗ್ರಹಣವನ್ನು, ಪಂಚಮಿ ವಿಭಕ್ತಿ ಅರ್ಥವನ್ನು ಗ್ರಹಣ ಮಾಡಬೇಕು. ವಾಯೋ ವಾಯುವಿನಿಂದ ಪ್ರಾಣಸ್ಯ ಪ್ರಾಣವನ್ನ ಪೃಥಗುಪದೇಶೋ ಭವತಿ, ಬೇರೆಯಾಗಿ ಹೇಳಿರುವುದು ಕಂಡುಬರುತ್ತದೆ. ವಾಯುವಿಗಿಂತ ಪ್ರಾಣನನ್ನ ಬೇರೆಯಾಗಿ ಹೇಳಿರುವುದು ಕಂಡುಬರುತ್ತದೆ. ಅಂದ್ರೇನು? ವಾಯುವಿನ ಜೊತೆ ಸೇರಿಸಿ ಹೇಳಿಲ್ಲ, ವಾಯುವೇ ಬೇರೆ ಮತ್ತೆ ಪ್ರಾಣನೇ ಬೇರೆ ಅಂತ ಹೇಳಿದ್ದಾರೆ.
ಏನು ಎಲ್ಲಿ ಹೇಳಿದ್ದಾರೆ ಅಂದ್ರೆ ಛಾಂದೋಗ್ಯ ವಾಕ್ಯದಲ್ಲಿ ಈ ಒಂದು ಮೂರನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ವಾಕ್ಯವೇ ಪ್ರಾಣೇವ ಬ್ರಹ್ಮಣ ಚತುರ್ಥ ಪಾದ. ಪ್ರಾಣನು ಈ ಒಂದು ಬ್ರಹ್ಮಕ್ಕೆ ನಾಲ್ಕನೆಯ ಪಾದವಾಗಿದೆ ಅಂತ ಹೇಳಿ ಸಹ ವಾಯುನ ಜ್ಯೋತಿಷ ಭಾತಿತ ತಪಸಿತ ಅಂತ ಹೇಳಿ ನೋಡಿ. ಪ್ರಾಣನು ಬ್ರಹ್ಮದ ನಾಲ್ಕನೆಯ ಪಾದ, ಪ್ರಾಣವು ಬ್ರಹ್ಮದ ನಾಲ್ಕನೆಯ ಪಾದ ಅಂತ ಹೇಳ್ಬಿಟ್ಟು ಆ ಪಾದವು ವಾಯುವಿನಿಂದ ಜ್ಯೋತಿಯಿಂದ ಅದು ತಪಿಸುತ್ತಿದೆ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಕೂಡ ಈ ಪ್ರಾಣ ವಾಯು ಒಂದೇ ಆಗುತ್ತಾ? ಪ್ರಾಣನು ಬ್ರಹ್ಮಕ್ಕೆ ನಾಲ್ಕನೆಯ ಪಾದ, ಆ ಪ್ರಾಣ ವಾಯುವಿನಿಂದ ಜ್ಯೋತಿಯಿಂದ ತಪಿಸುತ್ತದೆ ಅಂತ ಹೇಳಿದ್ರೆ ಪ್ರಾಣವು ಇದರಿಂದ ಅಂತ ಹೇಳಿದ್ರೆ ಇದು ಅದು ಬೇರೆ ಆಯ್ತಲ್ಲ. ಹಾಗಾಗಿ ಪ್ರಾಣವು ವಾಯುವಿನಿಂದ ತಪಿಸುತ್ತಿದೆ ಅಂದ್ರೆ ಏನು? ಪ್ರಾಣ ಬೇರೆ ವಾಯು ಬೇರೆ ಆಯಿತು. ತಪಿಸಲ್ಪಡ್ತಕ್ಕಂಥದ್ದು ಮತ್ತೆ ತಪಿಸುವಂಥದ್ದು ಒಂದೇ ಆಗೋಕ್ ಸಾಧ್ಯನ ಇಲ್ಲ. ಕರ್ತೃ ಕರ್ಮ ಒಂದೇ ಆಗೋಕ್ ಸಾಧ್ಯನ ಇಲ್ಲ. ಹಾಗಾಗಿ ಬೇರೆ ಬೇರೆ ಇಲ್ಲಿ ವಾಯು ತಪತಿದೈತಿ ಅಂದ್ಬಿಟ್ಟು ನಹಿ ವಾಯುರೇವ ಸನ್ ವಾಯೋ ಪೃಥಕ್ ಉಪದಿಶ್ಯೇತ. ನೋಡಪ್ಪ, ಇಲ್ಲಿ ನೀನು ಹೇಳಿದ್ಯಲ್ಲ ಪ್ರಾಣ ಯಹ ಪ್ರಾಣ ಸ ವಾಯು ಯಹ ವಾಯು ಸಹ ಪ್ರಾಣ ಅಂತ ಇದೆ. ಹಾಗೆ ಒಂದೇ ವಾಯುರೇವ ಸನ್ ಪ್ರಾಣ ವಾಯುರೇ. ಪ್ರಾಣನು ವಾಯುವೇ ಆಗಿದ್ದರೆ ಏನಾಗಿತ್ತು? ಆವಾಗ ವಾಯೋ ಪೃಥಕ್ ನ ಉಪದಿಶ್ಯೇತ. ಈ ವಾಯುವನ್ನ ಪ್ರಾಣಕ್ಕಿಂತ ಬೇರೆಯಾಗಿ ಉಪದೇಶ ಮಾಡಬಾರದಾಗಿತ್ತು. ಹೌದ್ ತಾನೆ? ಮತ್ತೆ ಅದಕ್ಕೆ ಇಲ್ಲಿ ಬೇರೆ ಮಾಡಿದ್ದಾರೆ, ಆದ್ದರಿಂದ ಬೇರೆ ಬೇರೆ ಅಂತ. ನಹಿ ವಾಯುರೇ ತಥಾ ಕರ್ಣವೃತ್ತೇರಪಿ ಪೃಥಗುಪದೇಶೋ ಭವತಿ. ಇಲ್ಲಿ ವಾಯುವನ್ನು ಬೇರೆಯಾಗಿ ವೃತ್ತಿಯನ್ನು ಕೂಡ ಅದನ್ನೂ ಕೂಡ ಬೇರೆಯಾಗಿ ಹೇಳಿದ್ದಾರೆ. ಯಾವುದಕ್ಕಿಂತ? ಪ್ರಾಣಕ್ಕಿಂತ ಬೇರೆಯಾಗಿ ಹೇಳಿದ್ದಾರೆ. ಎಲ್ಲಿ ಅಂದ್ರೆ ವಾಗಾದೀನಿ ಕರಣಾನಿ ಅನುಕ್ರಮ್ಯ, ಅಂದ್ರೆ ವಾಕ್ಯ ಮುಂತಾದ ಕರಣ ಸಾಧನ, ವಾಕ್ಯ ಮುಂತಾದ ಕರಣಗಳನ್ನ ಅನುಸರಿಸಿ ತತ್ರ ಪೃಥಕ್ ಪ್ರಾಣಕ್ಕೆ ಅನುಕ್ರಮಣಾತ್. ನೋಡಿ, ಇಲ್ಲಿ ವಾಕು ಇದು ವೃತ್ತಿಗಳಿದೆಯಲ್ಲ, ಕೇಳುವುದು, ನೋಡುವುದು, ಮುಟ್ಟುವುದು, ಇವು ಅಲ್ಲಲ್ಲಿ ಏನಾಗಿದೆ? ಈ ಪ್ರಾಣಕ್ಕೆ ಪೃಥಕ್ ಅಂದ್ರೆ ಬೇರೆ ಬೇರೆಯಾಗಿ, ಇವುಗಳಿಗಿಂತ ಬೇರೆಯಾಗಿ ಪ್ರಾಣನನ್ನು ಅನುಕ್ರಮದಿಂದ ಹೇಳಿದೆ. ಎರಡು ಕರ್ಣವೃತ್ತಿ ಮತ್ತೆ ಪ್ರಾಣನನ್ನ ಒಟ್ಟಿಗೆ ಸೇರಿಸಿ ಹೇಳಿಲ್ಲ, ಬೇರೆ ಬೇರೆಯಾಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವೃತ್ತಿ ಮತೋಶ್ಚ ಅಭೇದಾತ್. ಮತ್ತೆ ಈಗ ವೃತ್ತಿ ಮತ್ತೆ ವೃತ್ತಿ ಮತ ವೃತ್ತಿ ಅಂತಕ್ಕಂಥದ್ದು ವೃತ್ತಿ ಉಳ್ಳದ್ದು ಅಂತಕ್ಕಂಥದ್ದು ಎರಡು ಬೇರೆ ಬೇರೆ ಸಾಧ್ಯ ಇಲ್ಲ. ಹೌದ್ ತಾನೆ? ಇವಾಗ ಕಣ್ಣಿಗೆ ಅದ್ಯಾವುದು? ಕಣ್ಣು ವೃತ್ತಿ ಮತ ಚಕ್ಷು ಅಂತ ನಪುಂಸಕಲಿಂಗ. ಕಣ್ಣು ವೃತ್ತಿಯನ್ನು ಉಳ್ಳದ್ದು. ವೃತ್ತಿ ಯಾವುದು? ಅದು ವ್ಯಾಪಾರ, ದರ್ಶನ ವೃತ್ತಿ. ಏನೋ ವ್ಯಾಪಾರ ಇದೆ. ಮತ್ತೇನು? ಕಣ್ಣು ಬೇರೆ ವ್ಯಾಪಾರ ಬೇರೆ ಅಂತ ಹೇಳಕ್ಕಾಗುತ್ತಾ? ಕಣ್ಣು ವ್ಯಾಪಾರ ಎರಡು ಒಂದೇ. ವೃತ್ತಿ ಮತ್ತು ಅಭೇದಾತ್. ವೃತ್ತಿ ಉಳ್ಳದ್ದು ಕೂಡ ಒಂದೇ. ವೃತ್ತಿ ಬೇರೆಯಾಗಿ ವೃತ್ತಿಯನ್ನು ಉಳ್ಳದ್ದು ಬೇರೆ ಆಗಿರೋ ಸಾಧ್ಯವೇ ಇಲ್ಲ. ಮತ್ತು ನಹಿ ಕರ್ಣ ವ್ಯಾಪಾರ ಏವ ಸನ್ ಕರ್ಣೇಭ್ಯ ಪೃಥಕ್ ಉಪರಿಷ್ಯೇತ. ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ನೋಡಿ? ಕರ್ಣ ವ್ಯಾಪಾರ ಏವ ಸನ್, ಕರ್ಣಗಳ ವ್ಯಾಪಾರ ಇದ್ದುಕೊಂಡು ಕರ್ಣಗಳ ವ್ಯಾಪಾರ ಇದೆ, ಅದು ಕರ್ಣಗಳಿಗಿಂತ ಬೇರೆಯಾಗಿ ಇದೆ ಅಂತಕ್ಕಂಥದ್ದು ಹೊಂದುತ್ತಾ? ಕಣ್ಣಿದೆ, ಕಣ್ಣಿನ ವ್ಯಾಪಾರ ನೋಟ ಅಂತಕ್ಕಂಥದ್ದು ಇದೆ. ಕಣ್ಣೇ ಬೇರೆ ನೋಟನೇ ಬೇರೆ ಕಂಡ್ರಿ ಅಂದ್ಬಿಟ್ರೆ ಕಣ್ಣಿಗಿಂತ ಭಿನ್ನವಾಗಿ ಕಣ್ಣೇದಾರ ನೋಟ ಅನ್ನೋದು ಇದೆಯಾ?
ಕಣ್ಣು ಕಣ್ಣು ನೋಟ ಅಂತ ಕಂಡಿದ್ದೇ ಸಾಲ ನೋಟ. ಹೀಗೆ ತಥಾ ಮತ್ತು ಏನು ವೃತ್ತಿ ಮತ್ತೆ ಎರಡೂ ಕೂಡ ಒಂದೇ, ಬೇರೆ ಆಗಿ ಸಾಧ್ಯವಿಲ್ಲ ಅಂತ ಹೇಳಿ ತಥಾ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ. ಮತ್ತು ಇಲ್ಲಿ ಪ್ರಾಣಗಳನ್ನು ಮತ್ತೆ ಮನಸ್ಸರ್ವೇಂದ್ರಿಯಾಣಿ ಚ ಮತ್ತೆ ಎಲ್ಲ ಕರಣಗಳನ್ನು ಕೂಡ ಭಿನ್ನವಾಗಿ ಹೇಳಿದ್ದಾರೆ. ಏನಾಗಿದೆ? ಏತಸ್ಮಾತ್ ಜಾಯತೆ ಪ್ರಾಣ ಅಂದ್ರು. ಇವನಿಂದ ಏತಸ್ಮಾತ್ ಅಂದ್ರೇನು? ಏತಸ್ಮಾತ್ ಆತ್ಮನಃ, ಈ ಆತ್ಮನಿಂದ ಪ್ರಾಣನು ಹುಟ್ಟುತ್ತಾನೆ ಅಂತ ಹೇಳಿದ್ರು. ಮತ್ತೆ ಮನಸ್ಸು ಹುಟ್ಟುತ್ತದೆ ಎಂದ್ರು. ಮತ್ತೆ ಸರ್ವೇಂದ್ರಿಯಾಣಿ ಚ, ಎಲ್ಲ ಇಂದ್ರಿಯಗಳು ಹುಟ್ಟುತ್ತವೆ ಅಂತ ಹೇಳಿದ್ರು. ಹೀಗೇನು ಎಲ್ಲವೂ ಕೂಡ ಎಲ್ಲವನ್ನೂ ಕೂಡ ಬೇರೆ 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 ಬೇರೆಯಾಗಿ ಹೇಳಿದ್ದಾರೆ. ಹೀಗಿರುವಾಗ ನೀನು ವಾಯುವೇ ಪ್ರಾಣ ಮತ್ತೆ ಅದು ಕರಣ ವೃತ್ತಿಯೂ ಅದೇ, ಏನು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರ. ಇತ್ಯೇವಮಾದಯೋಪಿ ವಾಯೋ ಖಂ ವಾಯು ಇತ್ಯೇವಮಾದಯೋಪಿ ವಾಯೋ ಕರಣೇಭ್ಯಶ್ಚ ಪ್ರಾಣಸ್ಯ ಪ್ರತಿಗೋಪದೇಶ ಅನುಸರ್ತವ್ಯ. ಇಂತಹ ವಾಕ್ಯಗಳಿದೆಯಲ್ಲ, ಇವೆಲ್ಲವೂ ಕೂಡ ಈ ಪ್ರಾಣಕ್ಕಿಂತ ಬೇರೆಯಾಗಿ ಕರಣಗಳನ್ನ ಉಪದೇಶಿಸಿದ್ದಾರೆ ಎಂಬ ಇಂತಹ ಶ್ರುತಿಗಳು ಕೂಡ, ಆ ಶ್ರುತಿಗಳನ್ನು ಕೂಡ ನಾವು ಅನುಸರಿಸಲೇಬೇಕು. ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಾಣಗಳನ್ನೇ ಬೇರೆ, ಮತ್ತೆ ವಾಯು ಬೇರೆ, ಮತ್ತೆ ವೃತ್ತಿಗಳು ಬೇರೆ ಅಂತ ಎಲ್ಲ ಹೇಳಿದ್ದಾರೆ. ಹೀಗೆ ಹೇಳೋದಿಲ್ಲ, ಅದನ್ನು ಅನುಸರಿಸಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ನಚ ಸಮಸ್ತಾನಾಂ ಚರಣಾನಾಂ ಏಕಾವೃತ್ತಿ ಸಂಭವತಿ. ಮತ್ತು ಈ ಎಲ್ಲ ಚಲನಗಳಿದೆಯಲ್ಲ ಅವೆಲ್ಲದಕ್ಕೂ ಕೂಡ ಒಂದೇ ವೃತ್ತಿ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ? ಕಣ್ಣಿಗೆ ಬೇರೆ ವೃತ್ತಿ, ಕಿವಿಗೆ ಬೇರೆ ವೃತ್ತಿ, ಹೀಗೆ ಒಂದೊಂದಕ್ಕೂ ಬೇರೆ ಬೇರೆ ವೃತ್ತಿ ಅಂತ ಹೇಳಬಹುದೇ ಹೊರತು ಎಲ್ಲ ಚಲನಗಳಿಗೂ ಕೂಡ ಒಂದೇ ವೃತ್ತಿ ಅಂತ ಹೇಳತಕ್ಕಂಥದ್ದು ಆಗುವ ಹಾಗಿಲ್ಲ. ಪ್ರತ್ಯೇಕಂ ಏಕೈಕ ವೃತ್ತಿತ್ವ, ಒಂದೊಂದು ಕೂಡ ತನ್ನದೇ ಆದ ವೃತ್ತಿಯನ್ನು ಹೊಂದಿರುತ್ತದೆ. ಮತ್ತು ಈ ಸಮುದಾಯಕ್ಕೆ ಅಕಾರಕತ್ವ, ಒಂದೊಂದಕ್ಕೂ ಒಂದೊಂದು ವ್ಯಾಪಾರ ಇದೆಯಲ್ಲ, ಮತ್ತಿದು ಈ ಒಂದು ಈ ಒಟ್ಟು ಸಮುದಾಯ ಇದೆಯಲ್ಲ, ಇದೊಂದು ಏನು ಸಮೂಹ ಎಲ್ಲ ಒಟ್ಟು ಸೇರಿ ಅದು ಕೂಡ ಅದು ಕಾರಕವೂ ಅಲ್ಲ. ಕಾರಕವೂ ಅಲ್ಲ ಅಂತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಈ ಮುಂದೆ ಅದನ್ನು ಹೇಳ್ತಾರೆ. ಅದನ್ನ ನಾಳೆ ನೋಡೋದು. ಎಲ್ಲ ಸ್ವಲ್ಪ ಏನಂದ್ರೆ ಪಠ್ಯ ಪ್ರಧಾನವಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಹೋಗಬೇಕಿದೆ ಅಷ್ಟೇ. ಕೆಲ ಯಾತಕ್ಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ವಿ. ಬ್ರಹ್ಮದ ಏಕಮೇವಾದ್ವಿತೀಯತ್ವವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಯಾಕೆ? ಶ್ರುತಿಗಳು ಇದೆ. ಪ್ರಾಣ ಏನಿದೆ, ಮುಖ್ಯ ಪ್ರಾಣ ಏನ್ರಿ, ಅವನು ಕೂಡ ಮುಖ್ಯ ಪ್ರಾಣನು ಅವನೇ. ಇವಾಗ ದ್ವೈತಿ ಎಲ್ಲ ದ್ವೈತಗಳು ಕೂಡ ಅದನ್ನೇ ಹೇಳೋದು. ಪ್ರಾಣ ಬೇರೆ, ಇವನು ಪರಮಾತ್ಮ ಬೇರೆ. ಅವನು ಕೂಡ ಇದ್ದ, ಅದನ್ನ ನಿರಾಕರಣೆ ಮಾಡಿ ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ. ಈ ಒಂದು ಹೇಗೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.